ಸವಣೂರು ತಾಲೂಕು ಹುರುಳಿಕೊಪ್ಪೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಡಿಪಿಇಪಿ ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವವು ಹಾಗೂ ಶಾಲೆಯನ್ನ ಹೊಸದಾಗಿ ಎಲ್ಕೆಜಿ ಮತ್ತು ಯುಕೆಜಿಯ ಪ್ರಾರಂಭೋತ್ಸವವು ಜರುಗಿಸಲಾಯಿತು. ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ಡಿ ಪದವಿಯನ್ನ ಪಡೆದು ವಿದ್ಯಾರ್ಥಿಗಳಾದ ಕುಮಾರಿ ಶಕುಂತಲಾ ಬಸವರಾಜ್ ಕಲಕೋಟಿ ಇವರನ್ನ ಸನ್ಮಾನಿಸಲಾಯಿತು. ನಂತರ ಎಲ್ಕೆಜಿ ಯುಕೆಜಿ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕವನ್ನ ವಿತರಿಸಲಾಯಿತು. ಮುಂದಿನ ದಿನಮಾನಗಳಲ್ಲಿ ನೀವು ಸನ್ಮಾನ ಮಾಡಿಕೊಳ್ಳುವಂತ ವಿದ್ಯಾರ್ಥಿ, ಅದಕ್ಕೆ ನಿಮಗೆಲ್ಲ ಒಂದು ಪ್ರೇರಣಾ ಶಕ್ತಿ ಆಗಲಿ ಅಂತೇಳಿ ಕಾರ್ಯಕ್ರಮ ಮಾಡ್ತಾ ಇರೋದು. ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ತಾಲೂಕು ಪಂಚ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಸುಭಾಸ್ ಮಜ್ಜಿಗೆಯವರು ಎಲ್ಕೆಜಿ ಯುಕೆಜಿ ಸರ್ಕಾರದಿಂದ ಹೊಸದಾಗಿ ಯೋಜನೆಯನ್ನ ತಂದಿದ್ದು ಸಂತೋಷದ ಸಂಗತಿ. ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಸಿಗುವ ಸಕಲ ಸೌಲಭ್ಯಗಳನ್ನ ಬಳಸಿ ಉತ್ತಮ ಗುಣಮಟ್ಟದ ಕಲಿಕೆಯನ್ನ ಪಡೆದು ಉಜ್ವಲ ಭವಿಷ್ಯವನ್ನ ನಿರ್ಮಾಣ ಮಾಡಿಕೊಳ್ಳಬೇಕು ಎಂದರು. ಈ ಒಂದು ವೃತ್ತಿಗೆ ಬಂದಿರ್ತಾರೆ. ಆದರೆ ಪ್ರೈವೇಟ್ ಶಾಲೆಯಲ್ಲಿ ಇರ್ತಕ್ಕಂಥವ್ರು ಆಗಲೇ ಸರ್ ಹೇಳಿದ್ರು, ಗದರ್ ಸರ್ ಹೇಳಿದ್ರು, ಆಮೇಲೆ ನಮ್ಮ ದವಾಯಿ ಸರ್ ಹೇಳಿದ್ರು, ಪ್ರೈವೇಟ್ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ಅವರು ಯಾವುದೇ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವುದಿಲ್ಲ. ಅವರಿಗಿಂತ ಹೆಚ್ಚಿನ ಗುಣಮಟ್ಟವನ್ನು, ಅವರಿಗಿಂತ ಹೆಚ್ಚಿನ ಒಂದು ಬೌದ್ಧಿಕ ಶಕ್ತಿಯನ್ನು ಹೊಂದಿರತಂತಹ ಸಂಪನ್ಮೂಲಗಳು ಒಂದು ಸರ್ಕಾರಿ ಶಾಲೆಯಲ್ಲಿದ್ದಾವೆ. ಆ ಶಾಲೆಯ ಒಂದು ಸದುಪಯೋಗವನ್ನು ಪಾಲಕರು ಪಡೆದುಕೊಳ್ಬೇಕು. ಹೆಚ್ಚಿನ ಸಮಯವನ್ನು ಮಕ್ಕಳಿಗಾಗಿ ಕೊಡಿ. ಇವತ್ತ ಏನಾದರೂ ಸಾಧನೆಯನ್ನು ಮಾಡಬೇಕಾದ್ರೆ ಶಿಕ್ಷಣದ ಮೂಲಕ ಮಾತ್ರ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಯಾವುದನ್ನಾದರೂ ಯಾರಾದರೂ ಕಸಿದುಕೊಳ್ಳಬಹುದು, ಆ ಶಿಕ್ಷಣವನ್ನ ಯಾರೂ ಸಹಿತ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಅದು ಅತ್ಯಂತ ಜಗತ್ತಿನಲ್ಲಿ ಮತ್ತು ರಾಷ್ಟ್ರದಲ್ಲಿ ಉನ್ನತವಾದಂತಹ ಸಂಪತ್ತು ಶಿಕ್ಷಣಕ್ಕೆ ನಾವು ಮಹತ್ವವನ್ನು ಕೊಡುವುದರ ಜೊತೆಗೆ ಇವತ್ತ ಮಕ್ಕಳು ತಾವು ಸಹಿತ ತಮ್ಮ ಮಕ್ಕಳ ಸಾಧನೆ ಮತ್ತು ಆದರ್ಶದ ಕಡೆಗೆ ತಾವು ಹೆಚ್ಚಿನ ಗಮನವನ್ನು ಕೊಡಬೇಕು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಬೀರಪ್ಪ ಅಜ್ಜಣ್ಣನವರ್, ಉಪಾಧ್ಯಕ್ಷರಾದ ಶ್ರೀಮತಿ ವಿದ್ಯಾಶ್ರೀ ಬಂಡಿವಡ್ಡರ್, ತಾಲೂಕು ಕ್ಷೇತ್ರದ ಸಮನ್ವಯ ಅಧಿಕಾರಿಗಳಾದ ಎಂಎನ್ ಅಡಿಯಪ್ಪನವರ್, ಹುರುಳಿಕೊಪ್ಪೆ ಕ್ಲಸ್ಟರ್ ಸಿಆರ್ಪಿ ಶಿಕ್ಷಕರು ಎಂಜಿ ಗರ್ಗತ್, ಎಸ್ಡಿಎಂಸಿ ಸದಸ್ಯರಾದ ಮಹಾಂತೇಶ್ ಮಣಸಕ್ಕನವರ್, ಬಸವರಾಜ್ ನೀಲಪ್ಪನವರ್, ಮಂಜುನಾಥ್ ಪಿಳ್ಳಿ, ಬಸವರಾಜ್ ಪೂಜಾರ್ ಹಾಗೂ ಶಾಲಾ ಮುಖ್ಯ ಶಿಕ್ಷಕರಾದ ಶ್ರೀ ಬಿ.ವೈ. ದಳವಾಯಿ ಮತ್ತು ಶಾಲಾ ಶಿಕ್ಷಕರು, ಶಿಕ್ಷಕಿಯರು, ಪಾಲಕರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಸವಣೂರು.